ನಿನಗೆ ಏನನ ಭಯ ಭಕ್ತಿ ಏನನ ಐತಿ? ನಿನಗೆ ಆಗಿಲ್ಲದ್ದು ತಿನ್ಬೇಡ ತಿನ್ಬೇಡ ಅಂದ್ರೆ ಅವ್ರ ಮನೆಗೆ ಇವ್ರ ಮನೆಗೆ ತಿನ್ 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 ನನಗೆ ಅಲ್ಲಿ ಕಡಿತೈತಿ ಇಲ್ಲಿ ಕಡಿತೈತಿ ಅಲ್ಲಿ ಗುಳ್ಳೆ ಆಗೈತಿ ಇಲ್ಲಿ ಗುಳ್ಳೆ ಆಗೈತೆ ಅಂತ ಬಡ್ಕೆಂಚಲ್ಲ. ಆ ರಾತ್ರಿಗೆ ನಾನು ಎತ್ತ ಹೋಗ್ಬೇಕು, ಏನು ಆಗೈತೆ ಅಂತ ತಿಳ್ಕೋಬೇಕು. ಏನು ತಿಂದಿದ್ದೆ ಅವತ್ತು? ಅಜ್ಜಿ ನಾನು ಏನು ತಿಂದಿಲ್ಲ, ಮಂಜರ್ ಮನೆ ಚಿಕನ್ ಸಾರು ತಿಂದಿದ್ದೆ. ಮತ್ತೀಗ ಅದು ಕಬಾಬ್ ಮಾಡಿತ್ತು. ಅವನಂದ ಎಣ್ಣೆ ರುಚಿ ಒಳ್ಳೆ ಹಾಕೈತಿ ಅಂತಂದು ಅಂತ ಅದಕ್ಕೆ ಮಾಡಿದೆ. ಇಲ್ಲ ನೋಡು, ಸುಳ್ಳು ಹೇಳಿದ್ರೆ ಸರಿಯಾಗಿ ಬಾರಿಸ್ಬಿಡ್ತೀನಿ. ಅಲ್ಲಿ ಇಲ್ಲಿ ಆಳಮೂಳ ಗೋಬಿ ಪಾನಿಪುರಿ ಇಂಥವೆಲ್ಲ ತಿಂದಾಗ ಅಲ್ಲಿ ರುಚಿಗೊಳ್ಳೆ ಹಾಕೋದು ನಿನಗೆ ಬೊಬ್ಬೆ ಕಿತ್ಕೊಂಬಲ್ಲ. ಅವ್ರ ಮನೆಗೆ ಉಮ್ತಿದಂಗೆನ ಬೊಬ್ಬೆ ಕಿತ್ಕಂತೆ. ನಿಜ ಹೇಳು, ಚಿಕನ್ ತಿಂದ ಮಟನ್ ತಿಂದ? ಅಜಾಯ್, ನಾನು ಮಟನ್ ಎಲ್ಲ ತಿಂತೀನಿ, ನಾನು ಚಿಕನ್ ಎಲ್ಲ ತಿನ್ನೋದು. ಯಾಕೆ ಗುಂಡಕ್ಕೆ ಹಂಗೆ ಬೈತಿದ್ದೆ ಚಿಂಟನ? ಬಾರೆ ಅಮ್ಮ, ನೀ ಹುಡುಗ ಮಾಡ್ಕೊಂಡಿರೋದು ನೋಡೆ. ಮೊನ್ನೆ ಏನು ಬೈ ತುಪ್ಪಿಟ್ಟಕ್ಕನೆ ಮೈ ತುಂಬ ಎಲ್ಲನ. ಎಲ್ಲಿ ಉಂಡಿದ್ದೆ ಏನು ಮಾಡಿದ್ದೆ ಅಂದ್ರೆ ನಿಮ್ಮ ಮನೆಗೆ ಉಂಡಿದ್ದೆ ಅಂತೈತಿ. ನಮ್ಮ ಮನೆಗೆ ಉಣ್ಣಂತೆ ಚಿಂಟು. ನಮ್ಮ ಮಂಜುರ್ಗೆ ಹೇಳ್ತು, ಯಾಕೆ ಒಂದು ಮಟನ್ ತಿಂದ್ರೆ ಆಗಲ್ವೇ? ಮಟನ್ನು? ಅಯ್ಯೋ, ನೀನೊಂದು ಕರಿಯೋಣ ಅನ್ಕೊಂಡೆ. ಪಾಲ್ತಾಗ ಬೇರೆ ಆ ಮೋಟ್ರ್ ಕೆಟ್ಟೋಗಿತ್ತ. ಆ ಮೋಟ್ರ್ ಸರ್ ಮಾಡ್ಸಕ್ ಬಂದಿದ್ರು. ನಾನು ಅಲ್ದು ಓದತ್ತ ನಾನು ಬರ ಅಂತಂದು ಆ ಹುಡುಗಂಗೆ ಹೇಳಿ, ಯಾರನ್ನ ಬಂದ್ರೆ ಪಾಪ ಉಂಬಕ್ಕಿಕ್ಕೊಂತಂದು. ಆ ಕುರಿ ಸತ್ತೋಗಿತ್ತ, ಪಾಲ್ ಹಾಕಿದ್ರು. ಯಾಕ ಸತ್ತೋಗಿತ್ತಂತೆ, ಅದಕ್ಕೆ ಒಂದು 5 kg ತಂದಿದ್ದ ನಮ್ಮಯ್ಯಪ್ಪ. ಅದಕ್ಕೆ ಮಾಡಿದ್ದೆ. ಬಂದು ಹುಡುಗರೆಲ್ಲ ಉಂಡೋಗ್ಯಾರೆ. ಚಿಂಟುನು ಊಟ ಮಾಡಿನಂತೆ. ತಕ್ಕಳಮ್ಮ, ಇವಾಗ ಗೊತ್ತಾತು ಈ ಹುಡುಗಂಗೆ ಯಾಕೆ ಬೈ ತುಕ್ಕೇವೆ ಅಂತಂದು. ಮಟನ್ ತಿಂದ್ರೆ ಆಗ್ತಿರ್ಲಿಲ್ಲ ಹುಡುಗಂಗೆ. ಅಯ್ಯೋ ರಾಮ, ನನಗೆ ಗೊತ್ತಿರಲಿಲ್ಲ. ನನಗೆ ಇವಾಗ ಗೊತ್ತಾತು ಯಾಕಲ್ಲ ಚಿಕನ್ ಹೆಂಗೈತೆ ಅಂತಂದ್ರೆ, ಮತ್ತೀಗ ಚಿಕನ್ ಮಸಾಲೆ ಅಲ್ಲ ಜಾಸ್ತಿ ದಿನದ ಅದಕ್ಕೆ ನಿಂಗೆ ಹಂಗೆ ವಾಸನೆ ಬರ್ತೈತೆ ಅಂತಂದೆ. ಅದು ನೋಡ್ಕೊಂಡ್ರೆ ಚಿಕನ್ ತಿಂದಂಗಿರ್ಲಿಲ್ಲ. ನಾನು ಚೆನ್ನಾಗೈತೆ ಅಂತ ತಿಂದು ಹಂಗನು ಯಾಕ ಮೈಯೆಲ್ಲ ತೀಟ ಹಾಕೈತ್ ಕಣ ಅಂತ ಹೇಳಿದೀನಿ. ಅಲರ್ಜಿ ಆಗೈತೆ, ಎಲ್ಲ ರುಚಿಕೊಂಡಾಕೈತೆ ನಮ್ಮ ಅಮ್ಮಯ್ಯ ಅಂತಂದು ಮಾತ್ರ ಕೊಟ್ಟಿದ್ದ ಅವನು. ಎಲ್ಲ ಪಾಪ ಹುಡುಗಂಗೆ ಗೊತ್ತಿರಲಿಲ್ಲ ಅನ್ಸೈತಿ ನಿನಗೆ ಮಟನ್ ತಿಂದ್ರೆ ಹಿಂಗೆ ಆಗ್ತೈತೆ ಅಂತಂದು. ಎಲ್ಲ ಹುಡುಗಾಟ ತಿನ್ಸೈತಿ ನೋಡಿ ಹೆಂಗ್ ಮಾಡ್ಕೊಂತ ಹುಡುಗರು. ಮಟನ್ ಅಂದಿದ್ರೆ ನಾನು ತಿಂತಲೇ ಇರ್ಲಿಲ್ಲ, ಬರೀ ಮಂಜ ಮಾಡ್ತೀನಿ ನೋಡಿ. ಈ ಹುಡುಗರು ಮಾಡೋಕೆ ದೊಡ್ಡ ದೊಡ್ಡ ಜಗಳಾಡ್ಕೋಬೇಕು. ಅಲ್ಲ ನಮ್ಮ ಮಂಜು ಹುಡುಗ ನೋಡಿ ಎಂತ ಕೆಲಸ ಮಾಡೈತಿ. ಹೋಗಿ ಸರಿಯಾಗಿ ಒಂದು 2 ಗೂಸ ಕೊಡ್ತೀನಿ ನೀರು. ಅದಕ್ಕೆ ಭಯ ಗೊತ್ತಿಲ್ದಂಗ ಐತಿ. ಬಿಡ ಅಮ್ಮಣ್ಣಿ, ಏನೋ ಗೊತ್ತಿಲ್ದಂಗೆ ಮಾಡೈತೆ, ಒಯ್ಯಕ್ಕೆ ಹೋಗ್ಬಿಡ. ಇನ್ನೊಂದ್ಸಲ ಹಿಂಗೆ ಮಾಡ್ಬೇಡ ಅಂತಂದು ಹೇಳು. ಸರಿ ಗುಂಡಕಾಯಿ, ಆಯ್ತು ಮಂತಕೋಗ್ತೀನಿ. ಇಲ್ಲ ಬಾರೆ ಅಮ್ಮಣ್ಣಿ, ಊಟ ಮಾಡು. ಇಲ್ಲ ಮಂತಕೋಗ್ತೀನಿ. ಒಂದಿಟ್ಟು ನಮ್ಮ ಹುಡುಗಂಗೆ ಒಂದಿಟ್ಟು ಚಳಿಗಾಚಾರ ಎಲ್ಲ ಬಿಡಿಸ್ತೀನಿ ಹೋಗಿ. ನೋಡಜ್ಜೆ, ಮೋಟ್ ಮಂಜೆ ಅಂತ ಕೆಲಸ ಮಾಡ್ಯಾನ ನನಗೆ. ನಿನಗೆ ಮೊದ್ಲು ಭಯ ಗೊತ್ತಿಲ್ಲ, ನಿನಗೆ ಹಂಗೆ ಆಗ್ಬೇಕು ನಿನಗೆ. ಗುಂಡಕಾಯ ಗುಂಡಕಾಯ, ಯಾರಜ್ಜೆ ಹಂಗ್ ಬಡ್ಕೊಂತಾರೆ ನೋಡ್ ಪಾಪ ಯಾರು? ಯಮ್ಮ, ಯಾಕ ರಂಗಜ್ಜಿ ಸಿಟ್ಟಾಗ ಗೊತ್ತೈತಿ. ಎಣ್ಣೆ ತಕೊಂಡೋಗಿ ಕೊಟ್ಟಿದ್ದೆ ನಮ್ಗೆ ಗೊತ್ತಾಗಿತ್ತೆ. ಹೆಂಗೆ ಮೊದ್ಲು ಎಷ್ಟೇ ಅಜ್ಜಿ, ಯಾಕ ರಂಗಜ್ಜಿ ಬತ್ತೈತೆ? ನಾನು ಹೋಗಿ ಓದ್ಕೊಂತೀನಿ. ಹೆಂಗ ನನ್ನೇ ಹಂಗೆ ಕೇಳಿದೆ ಇಲ್ಲ ಅಂತ ಹೇಳು. ಅದಕ್ಕಲ್ಲ ಪಾಪ, ಸುಮ್ಮನೆ ಹಂಗೆ ಅಜ್ಜಿ. ಗುಂಡಕಯ್ಯ ಬಾರ ರಂಗಮ್ಮ, ನಮ್ ಬರೋದಲ್ಲಿರ್ಲಿ. ನಿಮ್ಮ ಹುಡುಗ ಎತ್ತದು ಯಾಕೆ ಅಮ್ಮನೆ ಹಂಗೆ ಕೇಳ್ತೀಯ? ಅಲ್ಲ ನೋಡು, ಆ ಹುಡುಗ ಎಣ್ಣೆ ಅಕ್ಕಿ ಮೂಟು ಸಿಂದಗಿತ್ತು ಹಂಗಿತ್ತಂತಂದು ಹೇಳ್ತಾ ನಾನು ಹೊಡ್ದಾಕಿ ತಕೊಂಡೋಗಿ ನಮ್ಮ ಅಜ್ಜ ಎಣ್ಣೆ ಕುಡಿಯೋದನ್ನ ನೋಡಿದ್ರೆ ಹೊಡ್ದಾಕಿದ್ ನಾನು ಒಳಕ್ ಹೋಗ್ತೀನಿ. ಎಣ್ಣೆ ಬಟ್ಟೆ ತಂದು ಕೊಟ್ಟೇನಲ್ಲ ಇವನಿಗೇನೋ ಮಾನ ಮರಿದೇನೋ ಐತಿ. ನಿಮ್ಮ ಮೊಮ್ಮಗ ಬಂದ್ಬಿಟ್ಟು ಏನೇ ಅಮ್ಮನಿ ನೀನು ಹೇಳ್ತಿರೋದು? ನಿಜನೇ ಹೇಳ್ತಿದ್ದೀನಿ. ಆ ಹುಡುಗಂಗೆ ಏನೋ ಒಂದಿಟ್ಟು ಭಯ ಭಕ್ತಿ ಇದ್ದಿದ್ದು ಹಿಂಗೆ ಮಾಡದೆ ಹುಡುಗ. ಆ ಹುಡುಗಂಗೆ ಎಲ್ಲಿ ಸಿಕ್ತೆ ಹಂಗೆ? ನೋಡ್ಕೊಂಡಾಕೆ ನಾನು ನೀನು ಶನಕ್ಕಿದ್ದೀವಿ. ಮಕ್ಳ ವಿಷಯದಾಗ ಜಗಳಾಡೋದು ಬೇಡ. ಆದ್ರೆ ಒಂದಿಟ್ಟು ಭಯ ಭಕ್ತಿಯಾಗಿ ಇಕ್ಕೆ ನಿನ್ನ ಮೊಮ್ಮಗನ್ನ. ಅಲ್ಲ, ಎಷ್ಟು ಮರ್ಯಾದಿರ್ಬಾರ್ದು ನೋಡ ನೀಗೆ. ಅಯ್ಯೋನೆ ಗ್ರಾಚಾರ ಬಿಡಿಸ್ತೀನಿ ಇದ್ರೆ. ಇಲ್ಲ ಇಲ್ಲೇ ಎಲ್ಲ ಹೊರಗೋಯ್ತೆ, ಬಂದಾಗ ನಾನೇ ಗ್ರಾಚಾರ ಬಿಡಿಸ್ತೀನಿ. ಅದಕ್ಕೆ ಹೇಳೋಗ ನಾನು ತಂದು ಬಂದೆ. ಆ ಅಜ್ಜ ಎಣ್ಣೆ ಕುಡ್ದು ರಾತ್ರಿ ಎಲ್ಲ ಮಾತ್ರ ಬೇರೆ ನುಂಗ್ಯಾನಿ. ರಾತ್ರೆಲ್ಲ ವಾಂತಿ ಮಾಡ್ಕೊಂತಾನೆ. ಆಮೇಲೆ ಸುಸ್ತು ಹೊಡೆದ್ಬಿಟ್ಟ. ತಿರ್ಗ ಕೇಳಿದ್ಕೆ ನಿಮ್ಗೆ ಚಿಂಟು ತಂದು ಕೊಟ್ಟ ಎಣ್ಣೆ ಅಂತಂತ. ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಪಾಡು? ಅದಕ್ಕೆ ಅವತ್ತಿಂದ ಹೇಳೋಣ ಅನ್ಕೊಂತೀನಿ. ಇವತ್ತು ಟೈಮ್ ಕೂಡ ಬಂತು. ಇನ್ನೊಂದ್ಸಲಿ ಏನೋ ಇಂತ ಮಾಡಿದ್ರೆ ನಾನ್ ಸುಮ್ಮನಿರಲ್ಲ ನೋಡು. ಅದ ಹೆಂಗ ಹೇಳ್ತಾರೆ, ಒಳ್ಳೆನ್ನು ಅಂದ್ರೆ ಒಳ್ಳೆ ಕುಚ್ಚವಾಗಿರ ಅಂತ ಹಂಗಾತು. ಈ ಹುಡುಗನಿಂದ ನಾನು ಇನ್ನು ಯಾರ್ಯಾರ ಉಳಿಸ್ಕೋಬೇಕೋ ಒಂದು ಗೊತ್ತಿಲ್ಲ. ನಿನ್ಕಳ್ಳ ಒಂದ್ರ ಒಟ್ಟು ನಿನ್ಕಳ್ಳ ನಾನ್ ಸಿಗಲ್ಲಪ್ಪ. ಇವತ್ತು ನಿನ್ಕ ಮಾಡ್ತೀನಿ. ನಿನಗೆ ಎಲ್ಲೋ ಆಗ್ತೀಯ ಬಾ, ಮಾಡ್ತೀನಿ ನಿಂಗೆ.